ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಸಜ್ಜನ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತ. ಮೊದಲನೇದಾಗಿ ಸಂಕ್ರಾಂತಿ ಹಬ್ಬ ಅಂದ್ರೆ ಎಲ್ಲರೂ ಸೇರಿ ನಡೆಸುವಂತ ಹಬ್ಬ. ಇದು ನಿಮ್ಮೆಲ್ಲರ ಸುಗ್ಗಿಯ ಹಬ್ಬ. ಹಾಗಾಗಿ ನಮ್ಮ ಒಂದು ಸಣ್ಣ ಪ್ರಯತ್ನ ಇದು, ಎಲ್ಲರೂ ಸೇರಿ ಸಾರ್ವಜನಿಕವಾಗಿ ಒಂದು ಸಂಕ್ರಾಂತಿ ಉತ್ಸವ ಹಾಗೂ ಗೋ ಪೂಜೆ ಮಾಡಬೇಕು ಅಂತ. ಹಾಗಾಗಿ ರಾಷ್ಟ್ರೋತ್ತರ ಗೋಶಾಲೆಯಿಂದ ಈಗ ಹಸುವನ್ನು ತರಿಸಿದ್ವಿ. ಸ್ವಲ್ಪ ಗೋಶಾಲೆ ಹಸುಗಳಿಗೆ ಎಲ್ಲರೂ ಗೋಪೂಜೆ ಮಾಡ್ಕೋಬೋದು. ಮೊದಲನೇದಾಗಿ ನಮಗೆ ಈಗ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಆರ್ಯ ವೈಶ್ಯ ಮಹಿಳಾ ಮಂಡಳಿಯವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಕುಮಾರಿ ಚೇತನ ಅವರಿಂದ ಒಂದು ಭಕ್ತಿಗೀತೆ ಇರುತ್ತೆ. ನಂತರ ಸಂಕ್ರಾಂತಿ ಬಗ್ಗೆ ಶ್ರೀ ಭಾಸ್ಕರಯ್ಯನವರಿಂದ ಒಂದು ವಿಶ್ಲೇಷಣೆ, ನಂತರ ಸ್ವಾಮಿ ಪೂಜೆ, ಆಮೇಲೆ ಗೋ ಆರತಿ ಇರುತ್ತೆ. ಒಟ್ಟಾಗಿ ಮಾಡುವಂಥದ್ದು. ಅಲ್ಲಿವರೆಗೂ ಏನು ಸಂಕ್ರಾಂತಿ ಹಬ್ಬ ಇಡೀ ಭಾರತ ದೇಶದಲ್ಲಿ ಭಾಳ ಮುಖ್ಯವಾದಂಥ ಒಂದು ಹಬ್ಬ. ರೈತರಿಗಂತೂ ಭಾಳ ಖುಷಿಯಾದ ಹಬ್ಬ ಇದು. ಕಾರಣ ಅಂತಂದರೆ ಎಲ್ಲ ದವಸ ಧಾನ್ಯಗಳು ಮನೆಗೆ ಬಂದಿರ್ತವೆ, ಕೊಯ್ಲು ಎಲ್ಲ ಆಗಿರ್ತದೆ. ಆ ಒಂದು ಕಾರಣಕ್ಕೋಸ್ಕರ ಒಂದು ವಿಜೃಂಭಣೆಯಿಂದ ಈ ಸಂಕ್ರಾಂತಿಯನ್ನು ಮಾಡ್ತಕ್ಕಂಥದ್ದು ವಿಶಿಷ್ಟವಾಗಿ ಬಂದಿದೆ. ಹಾಗೆಯೇ ಹೆಣ್ಣು ಮಕ್ಕಳಿಗೆ ಕೂಡ ಭಾಳ ದೊಡ್ಡ ಹಬ್ಬ ಇದು. ಸಡಗರ ಸಂತೋಷದಿಂದ ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಬಂದಿರತಕ್ಕಂಥದ್ದು. ವಿಶೇಷವಾಗಿ ತಮಿಳುನಾಡಿನಲ್ಲಿ ಭಾಳ ವಿಜೃಂಭಣೆಯಿಂದ ನಡೀತದೆ ಈ ಒಂದು ಹಬ್ಬ. ಆದರೂ ಕರ್ನಾಟಕದಲ್ಲಿ ಕೂಡ ಕಡಿಮೆ ಇಲ್ಲ. ರಾಶಿಗಳನ್ನು, ಧಾನ್ಯದ ರಾಶಿಗಳನ್ನು ಹಾಕಿ ಪೂಜೆ ಮಾಡ್ತಕ್ಕಂಥದ್ದು, ಹಾಗೆಯೇ ಗೋಪೂಜೆಗಳನ್ನು ಮಾಡ್ತಕ್ಕಂಥದ್ದು, ಒಟ್ಟಾಗಿ ಆ ಹುಗ್ಗಿ ಏನು ಆ ಹುಗ್ಗಿ ಅಂತ ಏನು ಹೇಳ್ತೇವೆ ನಾವು, ಅದನ್ನು ಎಲ್ಲರೂ ಹಂಚ್ಕೊಂಡು ತಿಂತಕ್ಕಂಥ ಒಂದು ದೊಡ್ಡ ಹಬ್ಬ. ಅದರ ಜೊತೆಗೆ ಎಳ್ಳು ಬೆಲ್ಲ ಕೊಡ್ತಕ್ಕಂಥದ್ದು ಕೂಡ ಸಂಪ್ರದಾಯದಲ್ಲಿ ಬಂದಿದೆ. ಇಂಥ ಒಂದು ದೊಡ್ಡ ಹಬ್ಬ ಇವತ್ತಿನ ದಿವಸ ದೊಡ್ಡಬಳ್ಳಾಪುರದಲ್ಲಿ ನೆಲದಾಂಜನೇಯ ಸ್ವಾಮಿಯ ಸನ್ನಿಧಿ ಒಳಗೆ ನಮ್ಮ
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿವಿಧ ಸಂಘ ಸಂಸ್ಥೆಗಳು ಇವತ್ತಿನ ದಿವಸ ತುಂಬ ಚೆನ್ನಾಗಿ ಇವತ್ತಿನ ದಿವಸ ಒಂದು ಈ ಹಬ್ಬನ ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ಸಂತೋಷ. ಈಗ ತಾನೇ ಹಬ್ಬ ಶುರುವಾಗ್ತಾ ಇದೆ. ಭಾಳ ಸಾವಿರಾರು ಜನ ಹೆಣ್ಮಕ್ಳು ಬಂದಿದ್ದಾರೆ ಮತ್ತು ಈ ಒಂದು ಹಬ್ಬವನ್ನು ಸಡಗರದಿಂದ ಕೂಡ ವಿಶೇಷವಾಗಿ ದೊಡ್ಡಬಳ್ಳಾಪುರದ ಆರ್ಯ ವೈಶ್ಯ ಮಂಡಳಿಯಿಂದ ಆ ಒಂದು ಮಹಿಳಾ ಮಂಡಳಿಯವರು ಭಾಳಷ್ಟು ಚೆನ್ನಾಗಿ ಒಂದು ದಿವಸ ಹತ್ತಿರ 100 ಜನ ಬಂದಿದ್ದಾರೆ. ಭಾಳ ಅವ್ರು ನೋಡೋದಕ್ಕೆ ಒಂದು ಸಂತೋಷ ಆಗುತ್ತೆ. ಎಲ್ಲರೂ ಕೂಡ ಒಂದೇ ಕಲ್ಲರಿನಲ್ಲಿ ಸೀರೆಗಳನ್ನ ಉಟ್ಟು ಬಂದಿರತಕ್ಕಂಥದ್ದು ಭಾಳಷ್ಟು ಸಂತೋಷ. ಈ ಹಬ್ಬ ಯೂನಿಫಾರ್ಮ್ ಆಗಿ ಇರ್ತಕ್ಕಂಥದ್ದು ಮತ್ತು ಅದನ್ನೇ ಅನುಸರಿಸಲಿ ಮುಂದಿನ ಸಾರ್ತಿನಿಂದ ಜೋರಾಗಿ ಮಾಡ್ತಕ್ಕಂಥದ್ದು 3-4 ವರ್ಷದಿಂದ ಇದು ಶುರುವಾಗಿ ಈ ಸರ್ತಿ ಭಾಳ ಜೋರಾಗಿ ನಡೀತಾ ಇದೆ. ನಮ್ಮೆಲ್ಲ ಕಾರ್ಯಕರ್ತರು ಹೇಳ್ತಾ ಇದ್ರು ಅಣ್ಣವರೇ ಇದು ಮುಂದಿನ ಸರ್ತಿ ಇನ್ನೂ ತುಂಬ ಚೆನ್ನಾಗಿ ಮಾಡ್ತೀವಿ ಅಂತ. ಈ ಹಬ್ಬ ಮುಂದಿನ ವರ್ಷದಲ್ಲೂ ಕೂಡ ಇನ್ನೂ ತುಂಬ ಚೆನ್ನಾಗಾಗಲಿ ನಾನು ಕೂಡ ಈ ಶುಭ ಹಾರೈಸ್ತೇನೆ. ಈ ಮಾಡ್ತಾ ಇರ್ತಕ್ಕಂಥ ಕಾರ್ಯಕರ್ತರು ಕೂಡ ನನ್ನ ಒಂದು ಧನ್ಯವಾದ ಹೇಳ್ತೇನೆ. ಬಂದಿರತಕ್ಕಂಥ ಮಹಿಳೆಯವರು ಬಂದಿರತಕ್ಕಂಥದ್ದು ಭಾಳ ಕಾರ್ಯಕ್ರಮಗಳನ್ನು ಮಾಡಿರಿ. ಇಷ್ಟೊತ್ತು ಕೂಡ 2 ಗಂಟೆ ಹೊತ್ತಿನಿಂದ ಹಾಡುಗಾರಿಕೆ ಅವು ಇವು ಮಾಡ್ಕೊಂಡು ಭಜನೆಗಳು ಮಾಡ್ತಕ್ಕಂಥದ್ದು ಭಾಳ ಸಂತೋಷವಾಗಿ ಕಾಲ ಕಳೆದಿರ್ತಕ್ಕಂಥದ್ದು ಭಾಳ ಸಂತೋಷ ನೋಡ್ತಾ ನಾವು ಕೂಡ ಭಾಳಷ್ಟು ಜನ ನಾವು ಬಂದಿದ್ದೇವೆ. ಭಾಳ ಸಂತೋಷವಾಗಿ ಎಲ್ಲರೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದನ್ನು ಈ ದೊಡ್ಡಬಳ್ಳಾಪುರದಲ್ಲಿ ಇದೊಂದು ದೊಡ್ಡ ಹಬ್ಬ ಆಗಲಿ. ಇನ್ನು ಮುಂದೆ ಭಾಳ ಚೆನ್ನಾಗಿ ಆರಿಸಿ ಬರಲಿ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದರ ಜೊತೆಯಲ್ಲಿ ಕೂಡ 22ನೇ ತಾರೀಕು ಇದೇ ತಿಂಗಳು 22ನೇ ತಾರೀಕು ಶ್ರೀರಾಮನ ಒಂದು ಏನು ದೇವಸ್ಥಾನ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇಡೀ ಕರ್ನಾಟಕವೆಲ್ಲ ಇಡೀ ಭಾರತ ದೇಶದಲ್ಲಿ ಪ್ರತಿ ಮನೆ ಕೂಡ ಮಂತ್ರಾಕ್ಷತೆಯನ್ನು ಕೊಡ್ತಕ್ಕಂಥದ್ದು. ಪ್ರತಿ ಯಾವುದೇ ಒಂದು ಮನೆಯನ್ನು ಬಿಡದೆ ಮಹಿಳೆಯರು ಮಂತ್ರಾಕ್ಷತೆಯನ್ನು ಕೂಡ ಹಂಚ್ತಾ ಇದ್ದಾರೆ ಮತ್ತು ಎಲ್ಲರೂ ಅಲ್ಲಿ ಅವತ್ತಿನ ದಿವಸ ಕರಸೇವೆ ಮಾಡಿದವರಿಗೆ ಕೂಡ ಅಲ್ಲಿ ಕರೆಸ್ಕೊಂಡು ಇವತ್ತಿನ ದಿವಸ ಮರ್ಯಾದೆ ಮಾಡ್ತಕ್ಕಂಥದ್ದು. ಮತ್ತು 22ನೇ ತಾರೀಕನ್ನು ಬಿಟ್ಟ ಮೇಲೆ ಅದಾದ ಉದ್ಘಾಟನೆ ಆದ ಒಂದು ಮಾರನೇ ದಿವಸದಿಂದ ಸಾವಿರಾರು ರೈಲುಗಳನ್ನು ಸರ್ಕಾರ ಯೋಜನೆ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ. ಮತ್ತು ಈ ಭಾಳಷ್ಟು ಸರ್ಕಾರಗಳು ಈಗಾಗಲೇ ಫ್ರೀಯಾಗಿ ಆ ಒಂದು ರೈಲುಗಳ ಪ್ರಯಾಣಗಳನ್ನು ವ್ಯವಸ್ಥೆ ಮಾಡಿದ್ದಾರೆ. ಆ ಮಾಡಿರ್ತಕ್ಕಂಥದ್ದು ಭಾಳ ವಿಜೃಂಭಣೆಯಿಂದ ಯಾವುದೇ ಒಂದು ಅಯೋಧ್ಯೆ ಯಾವತ್ತಿತ್ತು ಅವತ್ತು ಏನು ಸಂಭ್ರಮ ಇತ್ತು ಅದಕ್ಕಿಂತ ಜೋರಾಗಿ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ನಡೀತಾ ಇದೆ. ಎಲ್ಲ ಜನಾಂಗ ಕೂಡ ಸೇರಿ ಇದು ಒಂದೇ ಜನಾಂಗ ಅಲ್ಲ, ಇವತ್ತು ಎಲ್ಲ ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥವರು ಅಲ್ಲದೆ ಬೇರೆ ದೇಶದ ಎಲ್ಲ ಕೂಡ ಬಂದು ಅಲ್ಲಿ ನೋಡ್ತಕ್ಕಂಥದ್ದು ಭಾಳಷ್ಟು ವಿಜೃಂಭಣೆಯಿಂದ ನಡೀತಕ್ಕಂಥ ಆ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಕೂಡ ದೇಶದಲ್ಲಿ ನಡೀತಕ್ಕಂಥ ಆ ಪೂಜೆ ಪುನಸ್ಕಾರದ ಜೊತೆಗೆ ದೊಡ್ಡಬಳ್ಳಾಪುರದಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಅವತ್ತಿನ ದಿವಸ ಭಜನೆ ಮಾಡ್ತಕ್ಕಂಥದ್ದು, ಬಂದು 4 ಜನಕ್ಕೆ ತಿಂಡಿ ಕೊಟ್ಟು ಹಂಚ್ಕೊಳ್ತಕ್ಕಂಥದ್ದು. ಹಾಗೆಯೇ ಸಂಜೆ ಪ್ರತಿ ಮನೆ ಕೂಡ 5 ದೀಪಗಳನ್ನು ಅಂಟಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡು ಈ ರಾಮ ಒಂದು ಜನ್ಮ ಅವತ್ತೇನು ನಡೀತಾ ಇದೆ 500 ವರ್ಷಗಳ ಒಂದು ಸಾಧನೆ ಒಂದು ಅವಮಾನಕರವಾಗಿತ್ತು. ಇವತ್ತಿನ ದಿವಸ ಒಂದು ಭಾರತ ದೇಶದಲ್ಲಿ ಶ್ರೀರಾಮನ ಪೂಜೆ ಬಂದಿರತಕ್ಕಂಥದ್ದು ಭಾಳ ಸಂತೋಷ. ನಾವು ಕೂಡ ಒಂದು ತಿಂಗಳ ಮುಂಚೆ ಹೋಗಿದ್ದೆ, ಅದ್ಭುತವಾಗಿ ಬಂದಿದೆ, ದೇವಸ್ಥಾನವನ್ನು ನೋಡಿದ್ದೇವೆ. ಇವಾಗಲೂ ಕೂಡ ಇನ್ನು ಚೆನ್ನಾಗಿ ರಸ್ತೆಗಳ ಅಗಲೀಕರಣ ಮಾಡಿ ಭಾಳ ಚೆನ್ನಾಗಿ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ. ಭಾರತ ಸರ್ಕಾರ ಅದಕ್ಕೆ ಕನಿಷ್ಠ 20,000 ಕೋಟಿ ಕೊಟ್ಟದು ಆ ಒಂದು ಅಯೋಧ್ಯೆಯನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದು ಭಾಳ ಸಣ್ಣ ಕೆಲಸ ಅಲ್ಲ. ಎಲ್ಲ ಕಾರ್ಯಗಳು ನಡ್ತಾ ಇರೋದು ನಾವು ಕೂಡ ನಿಮ್ಮ ಜೊತೆಯಲ್ಲಿ ಸೇರಿ ಎಲ್ಲರೂ ಕೂಡ ಅಯೋಧ್ಯೆ ಇನ್ನೊಂದು ಸರ್ತಿ 22 ಆದ ನಂತರ ಸಂದನೆ ಮಾಡೋಂಥ ಯೋಗ ಬರಲಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಆಡೋದಕ್ಕೆ ಇಷ್ಟಪಡ್ತೇನೆ. ಒಂದೆರಡು ವಿಚಾರ ತಿಳಿಸ್ಕೊಡ್ತಾರೆ, ದಯವಿಟ್ಟು ಎಲ್ಲರೂ ಆಲಿಸಬೇಕಾಗಿ ಪ್ರಾರ್ಥನೆ. ಬೇಡ ಸಂಕ್ರಾಂತಿ ಉತ್ಸವ ಮತ್ತು ಗೋಮಾತೆಯ ವಿಶೇಷತೆ ಬಗ್ಗೆ ಭಾಸ್ಕರ್ ಅವರು ಈ ಕಾರ್ಯಕ್ರಮದ ಕುರಿತು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ.
ಪೂಜೆ ಸಾಮಗ್ರಿ ಪೂಜೆ ಸಾಮಗ್ರಿ ತೆಗೆದು ಎಲ್ಲ ಕಷ್ಟಗಳನ್ನ ಈಡೇರಿಸಿ ದೇವಸ್ಥಾನಕ್ಕೆ ಬರೋದ್ರಿಂದ ಎಷ್ಟು ಲಾಭ ಇದೆ ಯಾರಿಗೂ ಗೊತ್ತಿಲ್ಲ. ಇವತ್ತು ಅನೇಕರು ನೀವು ದೇವಸ್ಥಾನಕ್ಕೆ ಯಾಕೆ ಬರಬೇಕು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಸರಿಯಾದ ಉತ್ತರ ಕೊಡೋದಕ್ಕೆ ನಮಗೆ ಜ್ಞಾನವೇ ಇಲ್ಲ. ನಮ್ಮ ಈ ಭಕ್ತಾದಿಗಳ ಅರಿವನ್ನ ಇಟ್ಕೊಂಡು ಅಲ್ಪ ಜ್ಞಾನವನ್ನ ಇಟ್ಕೊಂಡು ಇವತ್ತು ಅನೇಕ ಬುದ್ಧಿಜೀವಿಗಳು ದೇವಸ್ಥಾನದ ಬದಲು ಆಸ್ಪತ್ರೆ ಕಟ್ಟಿಸ್ಬೋದಾಗ, ದೇವಸ್ಥಾನದ ಬದಲು ವಿಶ್ವವಿದ್ಯಾಲಯವನ್ನು ಕಟ್ಟಿಸಿದ್ರೆ ಎಷ್ಟೋ ಜನಕ್ಕೆ ವಿದ್ಯಾದಾನ ಆಯ್ತಾಗ ಹಿಂಗ್ ಪ್ರಶ್ನೆಯನ್ನ ಮಾಡ್ತಾರೆ. ಆದ್ರೆ ನೆನಪಿದೆ, ನಮಗೂ ಒಂದ್ಸಲ ಹೇಳಿದಾಗ ಹೌದಲ್ವಾ ಅನ್ಸುತ್ತೆ. ದೇವಸ್ಥಾನ ಯಾಕೆ ಬೇಕು? ದೇವಸ್ಥಾನದ ಬದಲು ಸ್ಕೂಲ್ ಕಟ್ಟಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ದೇವಸ್ಥಾನದ ಬದಲು ಕಾಲೇಜನ್ನು ಕಟ್ಟಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ದೇವಸ್ಥಾನದ ಬದಲು ಆಸ್ಪತ್ರೆಯನ್ನ ಕಟ್ಟಿಸಿದ್ರೆ ಎಷ್ಟು ಜನ ಅನಾರೋಗ್ಯವಂತರು ಆರೋಗ್ಯವನ್ನ ಪಡಿಬಹುದು ಅನ್ಸುತ್ತೆ ಅಲ್ವಾ? ಯಾವಾಗ ಅನ್ಸುತ್ತೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ದೇವಸ್ಥಾನದ ಬಗ್ಗೆ ಮಾಹಿತಿನೇ ಇಲ್ಲ ಅನ್ನುವಾಗ ಹೌದು ಅನ್ಸುತ್ತೆ. ಯಾವಾಗ ಖಚಿತವಾಗಿ ದೇವಸ್ಥಾನ ಯಾಕೆ ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಇರುತ್ತೋ, ಮುಟ್ಟಾಗ ಆಸ್ಪತ್ರೆ ಶಾಲಾ ಕಾಲೇಜು ಫಸ್ಟ್ ದೇವಸ್ಥಾನ ಕಟ್ಟೋಗು ಅಂತ ಹೇಳ್ತೀವಿ. ಬೆನ್ನಿನ ಮೇಲೆ ಬೇಮತೆಯನ್ನು ಕೈಲು ಬಂದೆಗಳ ಹತ್ತಿರ ಹೋಗಿ ನೀವು ಜೋರಾದ ಧ್ವನಿಯಾಗಿ ಕೂಗಿದ್ರೆ ಅದೇ ಕೈಲು ಬಂದೆಗಳು ಮತ್ತೆ ನಿಮ್ಮ ಧ್ವನಿಯನ್ನ ಎಗುವಾಗಿ ವಾಪಸ್ ಕಳಿಸುತ್ತೆ. ಪರೀಕ್ಷೆ ಮಾಡಿದಾಗ ಗರ್ಭಗುಡಿಯಲ್ಲಿ ಒಂದು ಕಿಂಚಿತ್ತು ಗಾಳಿಯನ್ನು ಹೋಗಬೇಕು, ಅಷ್ಟು ಚೆನ್ನಾಗಿ ಬಾಲನ ಬಿಟ್ಟಿದೆ, ಬಾಗಿಲು ಬಿಟ್ಟಿದೆ, ನೀವು ತಿಟ್ಟಿನೇ ಹೋಗಿದೆ. ನೀವು ಅಂಜದಲ್ಲಿ ನಮಸ್ಕಾರ ಕೂತಿದ್ದೀಗ ಅಲ್ಲಿ ಬಿಟ್ಟಾಗಿದೆ, ಸುತ್ತಿ ಪ್ಯಾಕಪ್ ಗೊತ್ತಾಗಿದೆ. ಅಲ್ಲಿ ಗಣಪತಿ ಗಂಭವಾಮನೆ ಕವಿಂ ಕವೀನಾಮುಪಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶ್ವನ್ಮೋದೇಸಿ ಸಾಧನಂ ಮಹಾಗಣಪತಯೇ ನಮಃ. ಎಲ್ಲ ನಕಾರಾತ್ಮಕ ಚಿಂತನೆಗಳು ಹೋಗಿ ಸಕಾರಾತ್ಮಕ ಚಿಂತನೆಗಳು ಬೆಳೆಯಲು ಸಾಧ್ಯ ಆಗುತ್ತೆ. ಈಗ ಸ್ವಲ್ಪ ಪ್ರಶ್ನೆ ಆಗ್ತದೆ. ಪ್ರಶ್ನೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾವು ಸೈನ್ಸ್ ನಮಗೆ ಪ್ರೂಫ್ ಬೇಕು. ಏನಿದೆ ಪ್ರೂಫ್ ಅಂತ ಕೇಳಿದ್ರೆ ಏನಪ್ಪ ಫಾರ್ಮ್ ಅಂತ EEG ಇದೆಲ್ಲ ನೋಟ್ ಮಾಡ್ಕೋಬೇಕು. EEG ಅಂತ ಒಂದು ಟೆಸ್ಟ್ ಇದೆ. ಈ ಟೆಸ್ಟ್ ಅನ್ನ ನೀವು ಮಾಡಿಸ್ಕೊಂಡು ಬೇಗ ವಿಷ್ಣು ಸಹಸ್ರನಾಮ ಸಂಜೆ ಲಲಿತ ಸಹಸ್ರನಾಮವನ್ನು ಹಾಕೊಂಡು ಕೇಳಿಸ್ಕೊಳ್ಳಿ. ಲಲಿತ ಸಹಸ್ರನಾಮ ಮತ್ತು ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ದೇಹದ ಅಂಗಾಂಗಗಳು ಎಷ್ಟು ಚೆನ್ನಾಗಿ ಜಾಗೃತವಾಗುತ್ತೆ ಗೊತ್ತೇನು? ಒಬ್ಬ ನ್ಯೂರೋ ಸರ್ಜನ್ ಹೇಳ್ತಾನೆ ಇದು ವರ್ಕ್ ಆಗ್ತಿದೆ ಅಂತ. ಇವತ್ತು ನೀವು ತಿರುಪತಿಗೆ ಹೋಗ್ತಿದ್ದೀರಲ್ಲ, ಈ ಅಜ್ಞಾನದಿಂದಲೇ ಇವತ್ತು ಹಿಂದೂಗಳಿಗೆ ಅನೇಕ ಅಂಟಿಸ್ಬೇಕು. ಯಾವ್ಯಾವ ಶಾಸ್ತ್ರಗಳನ್ನು ನೇರವಾಗಿ ಸೇರಿಸ್ತಿದ್ದಾರ ಅಂತ ಹೇಳ್ತಿದ್ದಾರೆ. ನಾವು ರಾಮನನ್ನ ಒಂದು ಸಿದ್ಧಾಂತ ಮನುಕುಲದ ಏಳಿಗೆಗಾಗಿ ಬಂದಿರೋದು ರಾಮ. ರಾ ಅಂದ್ರೆ ರಾಷ್ಟ್ರ, ಮಾ ಅಂದ್ರೆ ಮಂಗಲ.
ರಾಷ್ಟ್ರವನ್ನ ಮಂಗಲಗೊಳಿಸೋದಕ್ಕೋಸ್ಕರನೇ ಆಗಮನ ಆಗ್ತಿರೋದು ರಾಮ. ಯಾರಿಗೆ ರಾಮನ ಭಕ್ತಿ ಇದೆಯೋ ಅವನಿಗೆ ರಾಷ್ಟ್ರ ಭಕ್ತಿ ಇದೆ. ರಾಷ್ಟ್ರವನ್ನ ರಾಮರಾಜ್ಯವಾಗಿ ಮಾಡುವಂತಹ ಸಾಮರ್ಥ್ಯ ಇವತ್ತು ಹಿಂದೂವಿಗಿದೆ. ಅದಕ್ಕೋಸ್ಕರವೇ ರಾಮ ಇವತ್ತು 25ನೇ ತಾರೀಕು ಪ್ರತಿಷ್ಠಾಪನೆಗೊಳ್ತಿರೋದು. ಇದು ಹಿಂದುವಿನ ತಾಕತ್ತು ಅಂತ. ಅನೇಕ ಕರಸೇವಕರಿಗೆ ಗಣಿತ ಹೇಗೆ ಕಲಿಸ್ತೀರೋ ನಿಮ್ಮ ಮಕ್ಕಳಿಗೆ ವೇದಗಳನ್ನ, ನಿಮ್ಮ ಮಕ್ಕಳಿಗೆ ಆಗಮವನ್ನ ಕಲಿಸಿ. ನಿಮ್ಮ ಮಕ್ಕಳಿಗೆ ವೈರಾಗ್ಯವನ್ನ ಕಲಿಸಿ. ವೈರಾಗ್ಯ ಅಂದ್ರೆ ಮನೆ ಮತವನ್ನ ಬಿಟ್ಟು ಹೋಗಿ ಸನ್ಯಾಸಿ ಆಗೋದಲ್ಲ. ವೈರಾಗ್ಯ ಅಂದ್ರೆ ಏನು ಅಂದ್ರೆ ತಾನು ಖಚಿತಪಡಿಸಿಕೊಂಡಂತಹ ಗುರಿಯನ್ನ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ಸಾಧಿಸಿ ಬರುವಂತದ್ದು ವೈರಾಗ್ಯ. ಆ ವೈರಾಗ್ಯವನ್ನ ನಿಮ್ಮ ಮನೆಯ ಮಕ್ಕಳಿಗೆ ಕಲಿಸಿಕೊಡಿ. ಇದು ನಿಮ್ಮ ಸಮಾಜವನ್ನ ಬಲಿಷ್ಠವಾಗಿ ವೃದ್ಧಿಯಾಗಬಹುದು. ಇನ್ನಿಷ್ಟೇ ಹೇಳ್ತಾ ಕಾಮಧೇನುವಿನ ಬಗ್ಗೆ ಒಂದೇ ಮಾತನ್ನು ಹೇಳಬೇಕು ಅಂತ ಹೇಳ್ತೀನಿ. ನಾವೆಲ್ಲ ಇವತ್ತು ಬಿಸ್ನೆಸ್ ಮೈಂಡ್ ಪೀಪಲ್ಸ್ ಆಗಿದ್ದೀವಿ. ನಾವು ₹1 ಇನ್ವೆಸ್ಟ್ ಮಾಡ್ತಿದೀವಿ ಅಂದ್ರೆ ₹10 ವಾಪಸ್ ತಗೋಬೇಕು ಅಂತ. ಶೂಟ್ ಮಾಡ್ತಾ ಸೌಭಾಗ್ಯ ಶುಭದೇ ದೇವಿ ಸರ್ವಮಂಗಳದಾಯಿನಿ ಇವರೆಲ್ಲ ಹೋದ್ಮೇಲೆ ಕುಂಕುಮೇನ ಚಿತೆ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ ಹರಿದ್ರಾಸಮರ್ಪಯಾಮಿ ಪುಷ್ಪಮಾಲಿಕಾಂ ಸಮರ್ಪಯಾಮಿ ಆರ್ಯಾನಿ ತಸ್ಯವಂದೇ ರೀ ಗೌಡ್ರೆ ತಿರಗ್ರಿ ನೆಕ್ಸ್ಟ್ ಟೈಮ್ ತರೋದು ಮೇಡಮ್ ಚಂದ್ರಂ ರೈಂ ಪ್ರವೀರಂ ಧ್ವಂಸಂ ಚಂದ್ರಂ ಚಂದ್ರಾದಿ ಗುಣೈವ ಅಕ್ಷತಾನ್ ಸಮರ್ಪಯಾಮಿ ನಾಮಾವಳಿ ಜಿ ಹೋಗಿ ನೀವು ಫ್ಲಾಶ್ ಏನಿದ್ದಂಗೆ ಬಂದಿರ್ತಕ್ಕಂಥ ಮಾತೆಯರು ಮತ್ತು ಮಹಿಳೆಯರು ದೀಪಗಳನ್ನು ಬೆಳಗಲು ಅವಕಾಶ ಇದೆ. ದೀಪಗಳು ಗೋಮಾತೆಯ ಮೂಲಕದಲ್ಲಿ ಏರ್ಪಡಿಸಲಾಗಿದೆ.
ಇದರಲ್ಲಿಲ್ಲ ರಿಫ್ಲೆಕ್ಷನ್ ಬರ್ತಾ ಇಲ್ಲ. ಸ್ವಲ್ಪ ಮುಂದಕ್ಕೆ ಹೋಗಿದೆ ಸರ್. ನಾನೊಬ್ಬ ಬಿಟ್ಟಿದ್ದೆ ಅಂತಂದ್ರೆ ಸ್ವಲ್ಪ ಲೂಸ್ ಬಿಟ್ಟಿದ್ರೆ ಅಲ್ಲೇ ಇರೋ ಯಾಕೆ ಅಲ್ಲವಳು ತಿರುಗಿ ಬಿಡ ತಿರುಗಿ ಹಾಕಿಬಿಡ. ಇಲ್ಲೇ ಇದ್ದೀನಿ ಹೋಗ ನಿಲ್ಲ ಜಾಸ್ತಿ ಆಗೋಗಿದೆ. ನೀವು ಹೋಗಿ ಸರ್, ನೀವು ಅದೇನೋ ಚಾನಲ್ ಅಲ್ಲ ಸರ್, ಕಾರ್ಯಕ್ರಮ ಹೋಗಿ ಸರ್. ಎಲ್ಲರೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾ ದೇವಿ ಸರ್ವರೂಪೇಷು ಅಧೇನುರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಇದೇನು ಮಹಾಲಕ್ಷ್ಮಿ DC ಅಂತ ಸರ್. ಮಾಡ್ಲಿ ಆಮೇಲೆ ಹಿಂದೆಗಿಂದ ಬಂದ್ಬಿಡ್ಲಿ ಅವನು. ಹಳ್ಳೆ ಕರೆಕ್ಟ್ ಆಗಿದ್ಲ ಕಣಲ್ಲಿ, ಸುಮ್ಮನೆ ತಾಮಂದಿ ಪೂಜೆ ಮಾಡಿಸ್ತಾರೆ. ಇವಾಗ ಬಿಚ್ಚ ಅಲ್ಲಿ ಕಟ್ಟನೇನು ಎಲ್ಲೂ ಮಾತಾಡ್ಸ ಇವಾಗ ಬಿಚ್ಚಿದ್ರೆ ರೌಂಡ್ ಹಾಕ್ಬೇಕು, ಪೂಜೆ ಮಾಡ್ಕೊಂಡು ರೌಂಡ್ ಹಾಕಬೇಕು. ಹಿಂಗೆ ಬರಬೇಕು. ಒಂದು ನಿಮಿಷ ಎಲ್ಲ ಮಾಡಬೇಡಿ. ಒಂದು ನಿಮಿಷ ಅಲ್ಲೇ ಇರಿ. ಬಾಬ್ರಿ ಆಗ್ತವೆ. ಒಬ್ಬೊಬ್ಬರ ಬಂದ್ರೆ ನಾನು ಮಾಡಿ ಸರ್.
ನನ್ನ ಮಗನ ಈ ಕಡೆ ಬನ್ನಿ ಅಲ್ಲ ಈ ಕಡೆ ಎಲ್ಲ ಆಗಲಿ ಎಲ್ಲ ಈ ಕಡೆಯಿಂದ ಬನ್ನಿ ಈ ಕಡೆಯಿಂದ ಪೂಜೆ ಅಲ್ಲಿ ಕುಳಿಸ್ಕೊಂಡ್ಬಿಡಲ್ಲ ಅಲ್ಲಿ ಕುತ್ಕೊಳ್ಳಿ ಯಾಕ ಬನ್ನಿ ಬನ್ನಿ ಈ ಕಡೆ ಇದಕ್ಕೆ ಮಾಡಿ ಗುಂಪು ಬೇಡ, ದಯವಿಟ್ಟು ಗುಂಪು ಬೇಡ, ಹಸುಗಳು ಬೆದರುತ್ತವೆ. ದಯವಿಟ್ಟು ದೂರದಿಂದನೇ ಪೂಜೆ ಮಾಡಿ. ಗುಂಪು ಕೊಡಿದ್ರೆ ಹಸುಗಳು ಬೆದರುತ್ತವೆ. ದಯವಿಟ್ಟು ದೂರದಿಂದನೇ ಮಾಡಿ. ಪೂಜೆ ಆದವರು ದಯವಿಟ್ಟು ತಟ್ಟೆನ ಅಶೋಕ್ ಕಟ್ಟೆ ಹತ್ರ ತಲುಪಿಸ್ಬಿಡಿ. ಅವರೆಲ್ಲ ಕವರ್ ಮಾಡಲ ನೀವಂತೂ ಜರುಗಿದೆ ದೀಪಗಳು ಏನಾರು ಇಟ್ಕೊಡ್ರಿ ಏನು ಮಾಮೂಲಿ ದಯವಿಟ್ಟು ಸಾಲಾಗಿ ಬನ್ನಿ, ಎಲ್ರಿಗೂ ಸಿಗುತ್ತೆ. ಯಾಕೆ ಪೂಜೆ ಆದವರು ದಯವಿಟ್ಟು ತಟ್ಟೆನ ಅಶೋಕ್ ಕಟ್ಟೆ ಹತ್ರ ತಲುಪಿಸ್ಬಿಡಿ.
ಬನ್ನಿ ನಾವು ಮಾತಾಡ್ತೀವಿ. ಸಮಸ್ತ DCN ದಯವಿಟ್ಟು ಪ್ರಸಾದ ತಗೊಂಡವರು ಸಾಲಾಗಿ ಬನ್ನಿ ಎಲ್ಲರೂ. ಸಮಸ್ತ DCN ಚಾನಲ್ಲು 24 ದೊಡ್ಡಬಳ್ಳಾಪುರ ಜನತೆಗೆ ಹಬ್ಬದ ಶುಭಾಶಯಗಳು. ಸಮಸ್ತ DCN ಚಾನಲ್ಲು ವತಿಯಿಂದ ನಡೀತಾ ಇರೋಂಥ ಕಾರ್ಯಕ್ರಮ ಇದು. ನೆಲರಾಜ ಸ್ವಾಮಿ ದೇವಸ್ಥಾನ ತವ ದೊಡ್ಡಬಳ್ಳಾಪುರ ನೆಲರಾಜ ಸ್ವಾಮಿ ದೇವಸ್ಥಾನ ತವ ನಡೀತಾ ಇರೋಂಥ ಕಾರ್ಯಕ್ರಮ ಅದ್ದೂರಿ ಕಾರ್ಯಕ್ರಮ ಇದು. ಗೋಮಾತಾ ಗೋಪೂಜೆ ನೆರವೇರಿಸಲಾಯಿತು. ವರ್ಷಾಚರಣೆ ಅದ್ದೂರಿಯಾಗಿ ನಡೀತಾ ಇದೆ. ಅದಕ್ಕೆ ಕಾರ್ಯಕ್ರಮಕ್ಕೆ ಭಾಗವಹಿಸುವಂಥ ಎಲ್ಲ ಜನಗಳಿಗೂ ನನ್ನ ವಂದನೆಗಳು. ಸಮಸ್ತ ದೊಡ್ಡಬಳ್ಳಾಪುರ ಜನತೆಗೆ ಹಾಗೂ ಎಲ್ಲರಿಗೂ ಸಂಕ್ರಾಂತಿಯ ಪ್ರಸಾದ ಎಲ್ಲರಿಗೂ ಸಿಗುತ್ತೆ. ದಯವಿಟ್ಟು ಭಕ್ತ ಮಹಾಶಿವಲಿಂಗನಂತೆ ಇದು ನೆರದಾಂಜನೇಯ ಸ್ವಾಮಿ ಅಂತೇಳಿ ನೆಲದಿಂದ ಉದ್ಭವ ಇರ್ತಕ್ಕಂಥ ದೇವರಾಗಿರೋದ್ರಿಂದ ಇದಕ್ಕೆ ನೆರದಾಂಜನೇಯ ಸ್ವಾಮಿ ಹಾಗೆ ಅಂತ ಹೇಳ್ತಾರೆ. ಇದೇ ರೀತಿಯಾಗಿ ದೇವಸ್ಥಾನ ಬಹಳ ಪುರಾತನ ದೇವಸ್ಥಾನವಾಗಿದ್ದು ಈ ದೇವಸ್ಥಾನದ ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳು, ಇದು ವಿಶೇಷ ದಿನಗಳಲ್ಲಂತೂ ಬಹಳ ವಿಶೇಷವಾಗಿ ಅಲಂಕಾರಗಳು, ಪ್ರಸಾದ ವಿನಿಯೋಗ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಪೂಜಾ ಕಾರ್ಯಕ್ರಮ ನಡೆಯುತ್ತೆ. ಇದೇ ರೀತಿಯಾಗಿ ಹನುಮಂತ ಜಯಂತಿ ದಿವಸ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆಯುತ್ತೆ. ಶ್ರೀರಾಮನವಮಿ ದಿವಸ ವಿಶೇಷವಾಗಿ ಕಾರ್ಯಕ್ರಮ ನಡೆಯುತ್ತೆ. ನವರಾತ್ರಿಗಳ 9 ದಿವಸ ಕೂಡ ವಿಶೇಷವಾಗಿರ್ತಕ್ಕಂಥ ಅಲಂಕಾರಾದಿಗಳ ಪೂರ್ವಕವಾಗಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಸೇವೆ ಅಂತಕ್ಕಂಥ ನಡೀತಾ ಇರುತ್ತೆ. ಈ ದೇವಸ್ಥಾನಕ್ಕೆ ಬಹಳಷ್ಟು ಹಳೆಯ ಇತಿಹಾಸ ಇರೋದ್ರಿಂದ ಇವತ್ತು ಎಷ್ಟೋ ಜನ ಇಲ್ಲಿಂದ ಮದುವೆ ಬೇರೆ ಕಡೆ ಹೋಗಿರ್ತಕ್ಕಂಥವರು ಕೂಡ ಇವತ್ತಿನ ಸಹ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರತಿ ಒಂದು ವರ್ಷದಲ್ಲೂ ಕೂಡ ಅವರು ಒಂದು ಸೇವೆ ಇಟ್ಕೊಂಡು ಬಂದು ಸೇವೆ ಮಾಡಿಸ್ಕೊಂಡು ಹೋಗ್ತಾರೆ. ಇದೇ ಪ್ರಕಾರವಾಗಿ ಈ ದೇವಸ್ಥಾನದಲ್ಲಿ ಶಾಶ್ವತ ಪೂಜೆ ಮತ್ತು ನಿತ್ಯ ಪೂಜೆ ಅಭಿಷೇಕ ಇದೆಲ್ಲವೂ ಕೂಡ ವಿಶೇಷವಾಗಿ ನಡೀತಾ ಇರುತ್ತೆ. ಭಕ್ತಾದಿಗಳು ಇದಕ್ಕೆ ಬೇರೆ ಬೇರೆ ಊರುಗಳಿಂದ ಕೂಡ ಸಹಕಾರ ಕೊಟ್ಟು ವಿಶೇಷವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದೇ ರೀತಿಯಾಗಿ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಒಂದು ಸಹಾಯ ಈ ಒಂದು ದೇವಸ್ಥಾನಕ್ಕೆ ಪರಿಪೂರ್ಣ ಇರಲಿ ಅಂತ ಹೇಳ್ತಾ, ಈ ಒಂದು ದೇವಸ್ಥಾನಕ್ಕೆ ಇವತ್ತಿನ ದಿವಸ ಸಂಕ್ರಾಂತಿ ಪ್ರಯುಕ್ತವಾಗಿ ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಪೂಜೆ ಎಲ್ಲವೂ ಕೂಡ ನಡೆದಿದೆ. ಈಗ ಸಾಯಂಕಾಲ ಗೋಧೂಳಿ ಪೂಜೆ ನಡೆಯಿತು. ವಿಶೇಷವಾಗಿರ್ತಕ್ಕಂಥ ಗೋವುಗಳನ್ನು ತಂದು ಇಲ್ಲಿ ಪೂಜೆ ಮಾಡಿ ಆ ದೇವರಿಗೆ ವಿಶೇಷತಕ್ಕಂಥ ಸೇವೆ ಪೂಜೆ ಅಂತಕ್ಕಂಥದ್ದು ನಡೆದಿದೆ. ಈ ಒಂದು ಗೋ ಪೂಜೆ ಅಂತಕ್ಕಂಥದ್ದು ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಒಂದು ವಾರ ಕೂಡ ಶನಿವಾರ ದಿವಸ ಸಂಜೆ ಟೈಮು ಗೋಧೂಳಿ ಪೂಜೆ ಅಂತ ಆಚರಣೆ ಮಾಡ್ತೀವಿ. ಆ ಒಂದು ಪೂಜೆಯನ್ನು ಆಚರಣೆ ಮಾಡಿ ವಿಶೇಷವಾಗಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕೂಡ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ರೀತಿಯಾಗಿ ಈ ದೇವಸ್ಥಾನ ಅಂತಕ್ಕಂಥದ್ದು ವಿಶೇಷವಾಗಿ ಭಕ್ತಾದಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಆಗಿದೆ ಅಂತ ಹೇಳ್ಬೋದು. ಆದ್ದರಿಂದ ಭಕ್ತಾದಿಗಳು
ಈ ಸೇವೆ ಮಾಡಿಸ್ತಕ್ಕಂಥ ಭಕ್ತಾದಿಗಳು ಇನ್ನೂ ಹೆಚ್ಚಿನ ರೂಪದಲ್ಲಿ ಸಹಕಾರವನ್ನು ಕೊಟ್ಟು ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಈ ಮೂಲಕವಾಗಿ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಒಂದು ನಿಮಿಷ ಒಂದೇ ಒಂದು ನಿಮಿಷ, ವಾಯ್ಸ್ ಕೇಳಿಸಲ್ಲ, ಇದು ಹಾಕೋಬಿಟ್ರೆ. ಪರಿಮಳ ಪತ್ರ